ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ಸೊ ಫ್ರೆಂಡ್ಸ್, ನೆನ್ನೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಸ್ವಲ್ಪ ಕೋಲ್ಡ್ ಆಗಿತ್ತು ಅಂತ ಸ್ವಲ್ಪ ರೆಸ್ಟ್ ಮಾಡಿದೆ. ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಇವತ್ತು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇವಾಗಲೂ ನೋಡಿ ಫ್ರೆಂಡ್ಸ್, ನನ್ನ ವಾಯ್ಸ್ ಎಷ್ಟು ಚೇಂಜ್ ಆಗಿಬಿಟ್ಟಿದೆ ಕೋಲ್ಡ್ ಆಗಿರೋದ್ರಿಂದ. ಈ ಕೋಲ್ಡ್ ಆದ್ರಂತಂದರೆ ಎಷ್ಟು ಕಷ್ಟ ಫ್ರೆಂಡ್ಸ್. ಏನಾದರೂ ತಡ್ಕೋಬೋದು, ಈ ಕೋಲ್ಡ್ ಮಾತ್ರ ತಡ್ಕೊಳಕ್ಕಾಗಲ್ಲ. ಅಷ್ಟು ಹಿಂಸೆ ಮಾಡುತ್ತೆ ನಮಗೆ. ನಿಮಗೂ ಕೂಡ ಹಂಗೆ ಇರ್ಬೋದು. ಅದಕ್ಕೆ ನಾನಿವತ್ತು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಜೋಳದ ರೊಟ್ಟಿ ಹಾಗೆ ರೈಸು, ಅದ್ರ ಜೊತೆಗೆ ಪುದೀನ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಅಡುಗೆಗೆ ಪುದೀನ ಸೊಪ್ಪು ಬಂದಿತ್ತು ನಿನ್ನೆ, ತೊಗೊಂಡ್ಬಿಟ್ಟು ನೈಟೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಬಿಡಿಸಿ ಕ್ಲೀನ್ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ್. ಇವಾಗ ಪುದೀನ ಚಟ್ನಿ ಮಾಡಬೇಕು ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪುದೀನ ಚಟ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ತುಂಬ ಸ್ಪೈಸಿಯಾಗಿ ಕೂಡ ಇರುತ್ತೆ. ನಾನಿವತ್ತು ಮಾಡ್ತಿರೋ ಪುದೀನ ಚಟ್ನಿ ಫ್ರೆಂಡ್ಸ್, ರೊಟ್ಟಿ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ಅದ್ರ ಜೊತೆಗೆ ರೈಸ್ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ನೀವು ಪುದೀನ ಚಟ್ನಿ ಮಾಡಿಬಿಟ್ಟು ಟೇಸ್ಟ್ ನೋಡಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿರುತ್ತೆ. ನಿಮ್ಮ ಮನೇಲಿ ಟ್ರೈ ಮಾಡಿ. ರೊಟ್ಟಿ ಮತ್ತು ರೈಸ್ಗೆ ಎರಡಕ್ಕೂ ಬರುತ್ತೆ ಅಂತ ಹೇಳ್ಬಿಟ್ಟು ಪುದೀನ ಚಟ್ನಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ರೈಸ್ ಜೊತೆಗೆ ಸಾಂಬಾರು ಗಿಂಬಾರು ಏನು ಮಾಡ್ತಾ ಇಲ್ಲ. ಪುದೀನ ಚಟ್ನಿನೇ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಎರಡಕ್ಕೂ, ರೊಟ್ಟಿಗೆ ಮತ್ತು ರೈಸ್ಗೆ. ದೇವ್ರ ಪೂಜೆ ಮುಗಿಸ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಎಲ್ಲ ಕ್ಲೀನಾಗಿ ನೋಡಿಬಿಟ್ಟು ಕುಕ್ಕರಲ್ಲಿ ಹಾಕಿ ವಾಶ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀರು ಹಾಕ್ಕೊಂಡು ವಾಶ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ವಾಶ್ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ರೆ ಅಂತಂದರೆ ಅಕ್ಕಿ ಚೆನ್ನಾಗಿ ನೆಂದಿರುತ್ತೆ, ರೈಸ್ ಆರಾಮಾಗಿ ಮಾಡ್ಕೋಬೋದು. ನೆನೆಯಾಗಿ ಇಟ್ಬಿಟ್ರೆ ಅಂತಂದರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ, ರೈಸ್ ಸ್ಮೂತಾಗಿ ಬರುತ್ತೆ. ಆಮೇಲೆ ನೆನೆಯಾಕ್ಬಿಟ್ಟು ಕಂಟಿನ್ಯೂ ರೈಸ್ಗೆ ಇಟ್ಬಿಟ್ರೆ ಅಂತ ಸ್ವಲ್ಪ ಬಿರುಸಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪ ನೆನೆಯಾಕಿಡ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು 10 ಮಿನಿಟ್ಸ್ ಮಟ್ಟಿಗಾದರೂ ನೆನೆಯಾಕಿಟ್ಟೆ ಫ್ರೆಂಡ್ಸ್. ಇವಾಗ ನಿನ್ನೆ ನೈಟು ಪುದೀನ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಅಂತ ಹೇಳಿದ್ನಲ್ವಾ, ಅದನ್ನು ಇವಾಗ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ವಾಶ್ ಮಾಡ್ಕೋಬಾರ್ದು ಫ್ರೆಂಡ್ಸ್ ಇದನ್ನು, ಫುಲ್ಲು ಅದರಲ್ಲಿರೋ ಅಂಶ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಒಂದೆರಡು ಸಲ ಸ್ಮೂತಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು. ಹಸಿರು ಸೊಪ್ಪು ತರಕಾರಿ ಎಲ್ಲ ತುಂಬ ಒಳ್ಳೆಯದಲ್ವ ದೇಹಕ್ಕೆ. ಅದಕ್ಕಂತ ನಾನು ವೀಕಲ್ಲಿ ಒಂದು ಸಲನಾದರೂ ಸೊಪ್ಪು ತೊಗೊಂಡ್ಬಿಟ್ಟು ಅದರಲ್ಲಿ ಚಟ್ನಿ ಅಥವಾ ಪಲ್ಯ ಮಾಡ್ಕೊಂಡು ತಿಂತೀನಿ. ನೀವು ಕೂಡ ಹಸಿರು ತರಕಾರಿ ಆಮೇಲೆ ಸೊಪ್ಪು ಎಲ್ಲ ತಿನ್ನಿ ಫ್ರೆಂಡ್ಸ್. ಇವಾಗ ಸೊಪ್ಪೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡ್ಬಿಟ್ಟು ಒಂದು 4 ಚಿಕ್ಕ ಸೈಜಿಂದು ಉಳ್ಳಾಗಡ್ಡಿನ ಒಂದೆರಡೆರಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸುಲ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹುಣಸೆಹಣ್ಣು ಕೂಡ ತೆಗೆದು ಇಟ್ಕೊಂಡಿದ್ದೀನಿ ಸ್ವಲ್ಪ. ಅದಾದಮೇಲೆ ಒಂದು 7ರಿಂದ 8 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಕಡಾಯಿ ಇಟ್ಟು ಅದರಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವನ್ನ ಮೆಣಸಿನ್ಕಾಯಿನ ಅದು ಫುಲ್ ಘಾಟ ಆಗುತ್ತೆ, ಸೊ ಅದಕ್ಕೆ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಆಮೇಲೆ ಬೆಳ್ಳುಳ್ಳಿ ಇವನ್ನೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ಮೊದಲಿಗೆ ಅದಕ್ಕಂತ ಕಡಾಯಿಯಲ್ಲಿ ಮೆಣಸಿನ್ಕಾಯಿನೆಲ್ಲ ಹಾಕ್ತಾಯಿದ್ದೀನಿ, ಸಣ್ಣ ಸಣ್ಣದಾಗಿ ಮುರಿದು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಅದು ಘಾಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಆಯಿಲ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ. ಫುಲ್ ಮನೆಯೆಲ್ಲ ಫುಲ್ಲು ಘಾಟ ಹಿಡಿದುಬಿಡುತ್ತೆ, ಸೊ ಹುಷಾರಾಗಿ ಮಾಡಬೇಕಾಗುತ್ತೆ. ಮನೇಲಿರೋರಿಗೆಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದ್ರ ಸಲುವಾಗಿ ಚಿಕ್ಕದಾಗಿ ಮುರಿದು ಮೆಣಸಿನ್ಕಾಯಿನ ಅದ್ರ ಜೊತೆಗೆ ಸ್ವಲ್ಪ ಆಯಿಲ್ ಸೇರಿಸಿ ಕಡಾಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲದನ್ನು. ಮೆಣಸಿನ್ಕಾಯಿ, ಉಳ್ಳಾಗಡ್ಡೆ, ಆಮೇಲೆ ಬೆಳ್ಳುಳ್ಳಿ, ಅದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು, ಇದನ್ನೆಲ್ಲ ಫ್ರೈ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಆಯಿಲ್ ಸೇರಿಸ್ಬಿಟ್ಟು ಇದನ್ನೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟು. ಮಾಡ್ಕೊಂಡ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕೋಬೇಕಾಗುತ್ತೆ. ಒಂದು ಕಡೆ ಇವನ್ನೆಲ್ಲ ಹುರ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಸ್ಪೂನಿಂದ. ತುಂಬ ಬಿಸಿಯಾಗಿರುತ್ತೆ, ಹುಷಾರಾಗಿ ಮಾಡ್ಕೋಬೇಕು. ಅವಾಗವಾಗ ಸ್ವಲ್ಪ ಸುಟ್ಕೊಂಬಿಟ್ಟೆ ಕೈಗೆ. ಮೆಣಸಿನ್ಕಾಯಿ ಜೊತೆಗೆ ಒಂದು 4 ಉಳ್ಳಾಗಡ್ಡೆ ತಗೊಂಡಿದ್ದೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಚಿಕ್ಕದಾಗಿ ಎರಡೆರಡು ಹೋಳು ಮಾಡಿ ಇಟ್ಕೊಂಡಿದ್ದೆ. ಅವನ್ನ ಇವಾಗ ಅದು ಕಡಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕಪ್ಪಗಾಗೋವರೆಗೂ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮೆಣಸಿನ್ಕಾಯಿ ಒಂದು ಮೀಡಿಯಮ್ ಆಗಿ ಫ್ರೈ ಆಗ್ತಾ ಇದೆ.
ಉಳ್ಳಾಗಡ್ಡೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಬೆಳ್ಳುಳ್ಳಿ ಸುಲ್ಕೊಂಡು ಇಟ್ಕೊಂಡಿದ್ನಲ್ವ ಅವನು ಸೇರಿಸ್ಕೋಬೇಕಂತ ನೆಕ್ಸ್ಟು ಇದು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಇವೆರಡು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಉಳ್ಳಾಗಡ್ಡೆನ ಸೇರಿಸ್ಕೊಳ್ತೀನಿ. ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್, ಒಂದು ಮೀಡಿಯಮ್ ಆಗಿ. ಇವಾಗ ಉಳ್ಳಾಗಡ್ಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಉಳ್ಳಾಗಡ್ಡಿ ಕೂಡ ಚೆನ್ನಾಗಿ ಕಪ್ಪಗೆ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ಪುದೀನ ಚಟ್ನಿ ಅಥವಾ ಯಾವುದೇ ಚಟ್ನಿ ಮಾಡಬೇಕಂತಂದರೆ ಇವೆಲ್ಲ ಇಂಗ್ರೀಡಿಯೆಂಟ್ಸ್ನ ಫ್ರೈ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಹಸಿ ಬಿಸಿಯಾಗಿ ಫ್ರೈ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ, ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಅದಕ್ಕೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪುದೀನ ಚಟ್ನಿಗೆ ಸ್ವಲ್ಪ ಶೇಂಗಾ ಪುಡಿ ಬೇಕಾಗುತ್ತೆ ಫ್ರೆಂಡ್ಸ್, ಅದ್ರ ಸಲುವಾಗಿ ಸ್ವಲ್ಪ ಶೇಂಗಾ ಕೂಡ ಹುರ್ಕೊಳ್ತಾ ಇದ್ದೀನಿ. ಶೇಂಗಾನ ಮುಂಚೆನೇ ಕ್ಲೀನ್ ಮಾಡಿ ಇಟ್ಟಿದ್ದೆ, ಸುಮ್ಮನೆ ಹಂಗೆ ನೋಡಿಬಿಟ್ಟು ಚಟ್ನಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಬಿಟ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಶೇಂಗಾ ಹುರಿಯೋಕ್ಕೆ ಇಟ್ಟಿದ್ದೀನಿ. ಇದ್ರ ಜೊತೆಗೆ ಇದು ಕೂಡ ಫ್ರೈ ಆಗ್ತಾಯಿದೆ ಚಟ್ನಿ ಮಾಡೋದಕ್ಕೆ. ಇದ್ರ ಜೊತೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಚಟ್ನಿಗೆಲ್ಲ ಫ್ರೈ ಆಗ್ತಾಯಿದೆ. ಅದ್ರ ಜೊತೆಗೆ ಈ ಶೇಂಗಾ ಕೂಡ ಹುರ್ಕೊಳ್ತಾ ಇದ್ದೆ ಅಲ್ವಾ ಫ್ರೆಂಡ್ಸ್. ನಮ್ಮ ಅಕ್ಕ ಏನಕ್ಕೋ ಕರೆದ್ಲು ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಚೆನ್ನಾಗಿ ಒತ್ಬಿಟ್ಟು ಕರ್ರಗಾಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್, ನೀವೇ ನೋಡ್ತಾ ಇರ್ಬೋದು ಎಷ್ಟು ಕಪ್ಪಾಗಿದೆ ನೋಡಿ. ಯಪ್ಪ ದೇವ್ರೆ, ಒಂದು ಸ್ವಲ್ಪ ಏನಾದರೂ ಬೇರೆ ಕಡೆ ಹೋಗ್ಬಿಟ್ರೆ ಕೆಲಸ ಮಾಡೋದೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಸ್ವಲ್ಪ ಒತ್ತಿದೆ, ಅದನ್ನೇ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ಯೂಸ್ ಮಾಡ್ಕೋಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಈ ಕಡೆ ಶೇಂಗಾ ಹುರಿಯೋದು ಕೂಡ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಅದ್ರ ಜೊತೆಗೆ ಚಟ್ನಿ ಮಾಡೋದಕ್ಕೆ ಮೆಣಸಿನ್ಕಾಯಿ ಉಳ್ಳಾಗಡ್ಡೆ ಎಲ್ಲದನ್ನು ಫ್ರೈ ಆಯಿತು. ಇವಾಗ ಸೊಪ್ಪು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಪುದೀನ ಸೊಪ್ಪು ಸೇರಿಸ್ಬಿಟ್ಟು ಒಂದು 3 to 5 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಮುಗೀತು. ಮುಂಚೆ ಕಡಾಯಿ ಬಿಸಿ ಇದೆ ಅಲ್ಲ, ಸೊ ಅದಕ್ಕೆ ಈ ಸೊಪ್ಪು ಸೇರಿಸಿದ್ರೆ ಬೇಗ ಬೇಗ ಫ್ರೈ ಆಗಿಬಿಡುತ್ತೆ, ಟೈಮ್ ತೊಗೊಳ್ಳಲ್ಲ ಜಾಸ್ತಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಎಲ್ಲ ಕರಗೋಗ್ಬಿಡ್ತು ಸೊಪ್ಪು, ಎಲ್ಲ ಫ್ರೈ ಆಯಿತು, ಎಲ್ಲ ಫ್ರೈ ಮಾಡೋದೆಲ್ಲ ಕಂಪ್ಲೀಟ್ ಆಯಿತು. ಸೊ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಬೇಕು. ಇನ್ನೇನು ಶೇಂಗಾ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ವ, ಅದೇ ಒಲೆಗೆ ಇವಾಗ ರೈಸ್ ಇಟ್ಕೊಳ್ತಾ ಇದ್ದೀನಿ. ರೈಸಿಗೆ ಇಡ್ತಾ ಇದ್ದೀನಿ. ರೈಸ್ ಆಗುತ್ತೆ, ಇನ್ನು ಒಂದು 10 ಮಿನಿಟ್ಸಲ್ಲಿ ರೈಸು ಕಂಪ್ಲೀಟ್ ಆಗುತ್ತೆ, ಚಟ್ನಿನೂ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ರೊಟ್ಟಿ ಮಾಡ್ಕೋಬೇಕು ಫ್ರೆಂಡ್ಸ್. ರೈಸ್ ಎಲ್ಲ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಇವಾಗ ಶೇಂಗಾ ಹುರ್ಕೊಂಡಿದ್ನಲ್ವ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ಕೇರ್ಬಿಟ್ಟು ಮಿಕ್ಸಿಗೆ ಹಾಕಬೇಕು ಫ್ರೆಂಡ್ಸ್. ಇವಾಗ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ತಣ್ಣಗಾಗಿತ್ತು ಫ್ರೆಂಡ್ಸ್. ಮಿಕ್ಸಿ ಜಾರಿಗೆ ಅದೆಲ್ಲ ಫ್ರೈ ಮಾಡಿದ್ದು, ಹಾಗೆ ಶೇಂಗಾ ಕೂಡ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಬಿಟ್ಟು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಚಟ್ನಿ ಸ್ಪೈಸಿಯಾಗಿ ಇರೋ ಸ್ಪೆಷಲ್ ಚಟ್ನಿ ಇವಾಗ ರೆಡಿ ಆಯಿತು ಫ್ರೆಂಡ್ಸ್. ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಚಟ್ನಿ ಎಷ್ಟು ಚೆನ್ನಾಗಾಗಿದೆ. ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ, ತಿನ್ನಬೇಕು ಅಂತ ಅನಿಸ್ತಿದೆ ಅಲ್ವಾ ನಿಮಗೂ ಕೂಡ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚಟ್ನಿ. ಇವಾಗ ಇದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅದೇ ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದ್ರ ಜೊತೆಗೆ ಜೀರಿಗೆ ಸಾಸಿವೆ ಎಲ್ಲ ಸೇರಿಸ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಸೇರಿಸಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೇನು ಚಟ್ನಿ ಕಂಪ್ಲೀಟ್ ಆಯಿತು. ಎಷ್ಟು ಸ್ಪೈಸಿಯಾಗಿ ಎಷ್ಟು ಸಖತ್ತಾಗಿರೋ ಚಟ್ನಿ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಟೇಸ್ಟ್ ಹೆಂಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಎಷ್ಟು ಸೂಪರಾಗಿದೆ ಚಟ್ನಿ. ಅಂತೂ ಚಟ್ನಿ ಮಾಡೋದೆಲ್ಲ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಗ್ಯಾಸ್ ಆಫ್ ಮಾಡಿಕೊಂಡೆ. ಸ್ಪೈಸಿಯಾಗಿರೋ ಚಟ್ನಿ ಅಂತೂ ರೆಡಿ ಆಯಿತು. ಅದ್ರ ಜೊತೆಗೆ ರೈಸ್ ಕೂಡ ಕಂಪ್ಲೀಟ್ ಆಯಿತು ಮಾಡೋದು. ಇವಾಗ ಒಂದು 4 ರೊಟ್ಟಿ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಅಷ್ಟೇ. ಒಂದು 4 ರೊಟ್ಟಿ ಮಾಡ್ಕೊಂಬಿಟ್ರೆ ಇನ್ನೇನು ಊಟ ಮಾಡೋದಷ್ಟೇ. ರೊಟ್ಟಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಿಟ್ಟೆಲ್ಲ ಹಿಡ್ಕೊಂಡಿದ್ದೀನಿ. ಹಿಡ್ಕೊಂಡು ಹಿಟ್ಟು ನೀರು ಹಾಕೋಬೇಕಂತ ಹೇಳ್ಬಿಟ್ಟು ನೀರು ಬಿಸಿ ಮಾಡಿಬಿಟ್ಟು ಇದ್ರ ಜೊತೆಗೆ ಹಿಟ್ಟು ಸೇರಿಸಿ ಚೆನ್ನಾಗಿ ಕಲಿಸ್ಬಿಟ್ಟು ಹಿಟ್ಟು ನೀರು ಹಾಕ್ಕೊಂಡು ನಾದ್ಕೊಂಡು ಚೆನ್ನಾಗಿ ನಾದ್ಕೊಳ್ತಿದ್ದೀನಿ. ನಾದ್ಕೊಂಡ್ಬಿಟ್ಟು ಹಂಗೆ ಹಂಚು ಕೂಡ ಬಿಸಿ ಮಾಡೋಕ್ಕಂತ ಇಟ್ಬಿಟ್ಟಿದ್ದೀನಿ. ಇಟ್ಬಿಟ್ಟು ರೊಟ್ಟಿ ಬಡಿತಾ ಇದ್ದೀನಿ ಫ್ರೆಂಡ್ಸ್. ಒಂದೆರಡು ಬಡಿದೆ, ಆಮೇಲೆ ಕೈ ನೋವು ಬಂತು. ಅದಾದಮೇಲೆ ಒಂದು ಸ್ವಲ್ಪ ತೀಡ್ಬಿಟ್ಟು ರೊಟ್ಟಿ ಕಂಪ್ಲೀಟ್ ಮಾಡಿದೆ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ರೊಟ್ಟಿ ಎಲ್ಲ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ನೀವು ಇಷ್ಟ ಆಗಿದೆ ರೊಟ್ಟಿ. ಇವಾಗ ಊಟ ಮಾಡಬೇಕಷ್ಟೇನೆ. ರೊಟ್ಟಿ, ಚಟ್ನಿ, ಆಮೇಲೆ ರೈಸು 3 ಕಂಪ್ಲೀಟ್ ಆಯಿತು. ಇವಾಗ ಬ್ಯಾಟಿಂಗ್. ಅಷ್ಟು ಸೂಪರಾಗಿದೆ ನೋಡಿ ಫ್ರೆಂಡ್ಸ್. ಚಟ್ನಿ ಎಷ್ಟು ಸಖತ್ತಾಗಿದೆ. ಪುದೀನ ಚಟ್ನಿ, ಇದ್ರ ಜೊತೆಗೆ ರೊಟ್ಟಿ, ಅದ್ರ ಜೊತೆಗೆ ಚಟ್ನಿ ಸೇರಿಸ್ಕೊಂಡು ಇವಾಗ ಬಾರಿಸ್ತಿರೋದೇ ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ಊಟ ಮಾಡ್ತಾ ಇದ್ದೀವಿ ಇವಾಗ.
ಊಟ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಸೂಪರಾಗಿ ಆಗಿದೆ ಚಟ್ನಿ ರೊಟ್ಟಿ ಕಾಂಬಿನೇಷನ್ ಸಖತ್ತಾಗಿದೆ. ತಿಂತಾ ಇದ್ದೀನಿ, ಬನ್ನಿ ಊಟ ಮಾಡೋಣ. ವಾವ್, ಎಷ್ಟು ಸೂಪರ್ ಆಗಿದೆ ಟೇಸ್ಟು. ಸಖತ್ತಾಗಿ ಟೇಸ್ಟ್ ಇದೆ ಫ್ರೆಂಡ್ಸ್. ನೀವು ಇನ್ನೊಂದು ಸಲ ಯಾವಾಗಾದರೂ ಮಾಡ್ಕೊಳ್ಳಿ ಚಟ್ನಿನ. ಪುದೀನ ಚಟ್ನಿ ಎಷ್ಟು ಸೂಪರಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ಮನೇಲಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆಗೆ ರೈಸ್ ಕೂಡ ಸೇರಿಸ್ಕೊಂಡು ಊಟ ಮಾಡಿದೆ ಫ್ರೆಂಡ್ಸ್. ರೊಟ್ಟಿಯಲ್ಲಿ ಟೇಸ್ಟ್ ಅಷ್ಟೇ ಚೆನ್ನಾಗಿತ್ತು, ಅದ್ರ ಜೊತೆಗೆ ರೈಸಲ್ಲಂತೂ ಇನ್ನೂ ಸೂಪರಾಗಿತ್ತು ಟೇಸ್ಟು. ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ಚಟ್ನಿ. ನೀವು ಮಾಡ್ಕೊಂಡು ತಿನ್ನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟ್, ಲವ್ ಯು, ಟೇಕ್ ಕೇರ್, ಬಾಯ್.